ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ನನ್ನ ಶಾಲೆ ಕುರಿತು ಪ್ರಬಂಧ ನೋಡ್ತಾ ಹೋಗೋಣ. ಈ ಒಂದು ಪ್ರಬಂಧ ಬರೆಯುವಾಗ ಏನ್ ಮಾಡೋಕೆ ಪೀಠಿಕೆ ವಿವರಣೆ ಉಪಸಂಹಾರ ಅಂತಕ್ಕಂಥ ಬರಿತಾ ಹೋಗ್ಬೇಕಾಗುತ್ತೆ. ಇಷ್ಟು ಬರೆದ ಪೂರ್ಣಾಂಕ ಬರುತ್ತಾ ಅಂದ್ರೆ ಇಲ್ಲ. ಇಷ್ಟು ಬರೆದಲ್ದೆ ನೀವು ಸುಂದರ ಅಕ್ಷರದೊಂದಿಗೆ ಈ ವಿಷಯಕ್ಕೆ ತಕ್ಕಂತೆ ವಾಕ್ಯಗಳು ಬರೆದಾಗ ಆಗ ಏನಾಗುತ್ತೆ, ನಿಮಗೆ ಪೂರ್ಣಾಂಕ ಬರುತ್ತೆ. ರೈಟ್. ಹಾಗಾದ್ರೆ ಪೀಠಿಕೆ ಒಂದು ಪ್ರಾರಂಭ ಮಾಡ್ತಾ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ನೀವು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗಾದ್ರೆ ಈ ಒಂದು ಪ್ರಬಂಧವನ್ನ ಪೀಠಿಕೆಯೊಂದಿಗೆ ಆರಂಭ ಮಾಡೋಣ ಬನ್ನಿ. ಪೀಠಿಕೆ ನೋಡಿ. ನನ್ನ ಶಾಲೆ ನನಗೆ ಜ್ಞಾನ, ಶಿಸ್ತು ಮತ್ತು ಸಂಸ್ಕಾರಗಳನ್ನು ನೀಡುವ ಪವಿತ್ರ ಸ್ಥಳ. ಇಲ್ಲಿ ನಾನು ನನ್ನ ಭವಿಷ್ಯ ಕಟ್ಟಿಕೊಳ್ಳಲು ಅಗತ್ಯವಾದ ಎಲ್ಲ ಮೌಲ್ಯಗಳನ್ನು ಕಲಿಯುತ್ತೇವೆ. ಶಾಲೆ ನಮ್ಮ ಎರಡನೇ ಮನೆ ಎನ್ನಬಹುದು ಅಂತಕ್ಕಂಥದ್ದನ್ನಲ್ಲಿ ಬರತಕ್ಕಂಥದ್ದು. ಓಕೆ, ಅದಾದ ನಂತರ ಇಲ್ಲಿ ವಿವರಣೆ ನೋಡ್ತಾ ಹೋಗ್ತೇವೆ. ವಿವರಣೆ ನೋಡಿ ಮಕ್ಕಳೇ, ಇಲ್ಲಿ ನೋಡಿ ವಿವರಣೆಯಲ್ಲಿ. ಓಕೆ, ವಿವರಣೆ ಮೊದಲನೇ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗಿದ್ರೆ ನಿಮಗೆ ಈಸಿಯಾಗಿ ಬರಲಿಕ್ಕೆ ಸಾಧ್ಯ, ನೆನ್ಪಿಡ್ಲಿಕ್ಕೆ ಸಾಧ್ಯ. ಪಾಯಿಂಟ್ಸ್ ನೆನ್ಪಿಟ್ರೆ ವಿವರಣೆ ಬರಿತಾ ಹೋಗ್ತೀರಾ. ಓಕೆ, ಮೊದಲನೇ ಪಾಯಿಂಟ್, ನನ್ನ ಶಾಲೆಯ ಪರಿಸರ. ನನ್ನ ಶಾಲೆ ಸುಂದರವಾದ ಪರಿಸರದಲ್ಲಿದೆ. ಹಸಿರು ಗಿಡ ಮರಗಳು, ಸ್ವಚ್ಛವಾದ ಆವರಣ ಹಾಗೂ ವಿಶಾಲ ಮೈದಾನ ನಮ್ಮ ಶಾಲೆಯ ವಿಶೇಷತೆ ಅಂತಕ್ಕಂಥದ್ದು. ಅಂದ್ರೆ ಎರಡನೇ ಪಾಯಿಂಟ್, ಶಿಕ್ಷಕರು. ಅನುಭವ ಹಾಗೂ ಪ್ರೀತಿ ತುಂಬಿದ ಶಿಕ್ಷಕರು ಮಕ್ಕಳೊಂದಿಗೆ ಸ್ನೇಹ ಭಾವದಿಂದ ಬೋಧಿಸುತ್ತಾರೆ ಅಂತಕ್ಕಂಥದ್ದು. ಓಕೆ, ಅದಾದ ನಂತರ ಮೂರನೇ ಪಾಯಿಂಟ್ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಮೂರನೇ ಪಾಯಿಂಟ್ ಅಂತಂದ್ರೆ ಇಲ್ಲಿ ವಿದ್ಯಾಭ್ಯಾಸ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಶಾಲೆ ಮುಂಚೂಣಿಯಲ್ಲಿದೆ ಅಂತಕ್ಕಂಥದ್ದು. ಓಕೆ, ಅದಾದ ನಂತರ ನಾಲ್ಕನೇ ಪಾಯಿಂಟ್, ಸೌಕರ್ಯಗಳು. ಓಕೆ, ಗ್ರಂಥಾಲಯ, ಪ್ರಯೋಗಾಲಯ, ಕ್ರೀಡಾ ಸಾಮಗ್ರಿಗಳು, ಕುಡಿಯುವ ನೀರು ಮತ್ತು ಉತ್ತಮ ಕೊಠಡಿಗಳು ಹೊಂದಿವೆ ಅಂತಕ್ಕಂಥ ನೋಡ್ಬೋದು. ಓಕೆ, ರೈಟ್. ಅಂತ ಇಲ್ಲಿ ಐದನೇ ಪಾಯಿಂಟ್ ನೋಡ್ತೇವೆ. ಐದನೇ ಪಾಯಿಂಟ್ ಏನಿದೆ ಅಂತ ನೋಡಿ, ಇಲ್ಲಿ ನೋಡೋದ್ರಲ್ಲಿ ಸಹಪಠ್ಯ ಚಟುವಟಿಕೆಗಳು ಅಂತಕ್ಕಂಥದ್ದು, ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿಜ್ಞಾನ ಮೇಳ, ಚಿತ್ರಕಲೆ ಮತ್ತು ಪ್ರಬಂಧ ಸ್ಪರ್ಧೆಗಳು ನಿರಂತರವಾಗಿ ನಡೆಯುತ್ತವೆ ಅಂತಕ್ಕಂಥದ್ದು ನೋಡ್ಬೋದು. ಓಕೆ, ರೈಟ್. ಇಲ್ಲಿ ಉಪಸಂಹಾರ ಅಂತಕ್ಕಂಥದ್ದು ಕೊನೆಗೆ ನಾವು ನಿಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯ ನೀವು ಇಲ್ಲಿ ಬರಿತಾ ಹೋಗೋದು. ಓಕೆನಾ? ಇಲ್ಲಿ ನನ್ನದೇ ಆಗಿರ್ತಕ್ಕಂಥ ಅಭಿಪ್ರಾಯ ಬರ್ತದೆ ನೋಡಿ. ಉಪಸಂಹಾರ ಅಂತಕ್ಕಂಥದ್ದು, ನನ್ನ ಶಾಲೆ ನನ್ನ ಜ್ಞಾನ, ಶಿಸ್ತು ಮತ್ತು ವ್ಯಕ್ತಿತ್ವ ನಿರ್ಮಾಣದ ಸುಂದರ ನೆಲೆ. ನಾನು ನನ್ನ ಶಾಲೆಯನ್ನು ಹೆಮ್ಮೆಯಿಂದ ಪ್ರೀತಿಸುತ್ತೇನೆ. ಜೀವನದಲ್ಲಿ ಎಷ್ಟು ದೊಡ್ಡವನಾದರೂ ನನ್ನ ಶಾಲೆಯ ಸ್ಮರಣೆಗಳು ಸದಾ ಹಸಿರಾಗಿಯೇ ಇರುತ್ತವೆ ಅಂತಕ್ಕಂಥದ್ದು ನೋಡ್ಬೋದು. ರೈಟ್. ಹಾಗಾದ್ರೆ ಈ ಎಲ್ಲಾ ವಿವರಣೆ ಅಂತಕ್ಕಂಥದ್ದು ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ನೀವು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.